ಈ ಲೈಪೋಸಕ್ಷನ್ ಆದ ನಂತರ ಡಯಟ್ ಅನ್ನೋದು ತುಂಬ ಹೇಗೆ ವರ್ಕೌಟ್ ಆಗುತ್ತೆ? ಹಾಗೆಯೇ ಈಗ ಫುಡ್ಡು ಯಾವ ರೀತಿ ತಗೋಬೇಕು ಅನ್ನುವಂಥದ್ದು? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದರೆ ನಾವು ಸೈಂಟಿಫಿಕಲಿ ಅರ್ಥ ಮಾಡ್ಕೋಬೇಕು ಒಬೆಸಿಟಿನ. ನಾವು ಯಾವಾಗ ಅದನ್ನು ಅರ್ಥ ಮಾಡ್ಕೊಳ್ತೀವೋ ಸೊಲ್ಯೂಷನ್ ಕೂಡ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹೊಟ್ಟೆಯ ಭಾಗದಲ್ಲಿ ಒಂದು 1000 ಸೆಲ್ಸ್ ಫ್ಯಾಟ್ ಸೆಲ್ಸ್ ಇದೆ ಅಂತ ಇಟ್ಕೊಳ್ಳೋಣ ಅಡಲ್ಟಲ್ಲಿ. ಸೊ ಆ 1000 ಫ್ಯಾಟ್ ಸೆಲ್ಸು ಲೈಫ್ ಟೈಮಿಗೆ 1000 ಆಗೇ ಇರುತ್ತೆ. ಆದರೆ ಈ ಜೆನೆಟಿಕ್ ಒಂದು ರೀಸನಿಂದ ಏನಾಗುತ್ತೆ, 1000 ಸೆಲ್ಸು ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಅದು ಮೀಡಿಯಮಾಗಿ ಎಕ್ಸ್ಪ್ಯಾಂಡ್ ಆಗಿರ್ಬೋದು, ತುಂಬ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗಿರ್ಬೋದು, ಅದು ಡಿಫರೆನ್ಸ್ ಇರುತ್ತೆ, ಅದು ಬಿಡಿ. ಸೊ ಆ ರೀತಿ ಇರುತ್ತೆ. ನಂಬರ್ ಮೋಸ್ಟ್ ಇಂಪಾರ್ಟೆಂಟು, ನಂಬರ್ ಸೇಮ್ ಇರುತ್ತೆ, ಆದರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. ನಾವು ಲೈಪೋಸಕ್ಷನ್ ಮಾಡಿದಾಗ ಆಲ್ಮೋಸ್ಟ್ ಅಲ್ಲಿ ಒಂದು 80% ಅಥವಾ 85% ನಾವು ಫ್ಯಾಟನ್ನು ನಾವು ತೆಗಿತೇವೆ. ನಾವು 100% ತೆಗಿಯೋದಿಲ್ಲ, ಯಾಕಂದರೆ 100% ತೆಗಿಲೂಬಾರದು. ಸೊ ಯಾಕಂದರೆ ಸ್ವಲ್ಪ ಮಿನಿಮಲ್ ಸಾಫ್ಟ್ನೆಸ್ ಇರಬೇಕು ಸ್ಕಿನ್ನಿಗೆ. ಒಂದು ಸೂಪರ್ಫಿಷಿಯಲ್, ಒಂದು ಸ್ಕಿನ್ನಿನ ಕೆಳಭಾಗದಲ್ಲಿ ಜಸ್ಟ್ ಒಂದು ಸೂಪರ್ಫಿಷಿಯಲ್ ಫ್ಯಾಟ್ ಅಂತ ಹೇಳ್ತೀವಿ, ಅದು ಇರಬೇಕದು. ಸೊ ನಾವು ಒಂದು 10% 15% ಫ್ಯಾಟ್ ಬಿಟ್ಟು ಇನ್ನು ಉಳಿದ ಎಕ್ಸಸ್ ಫ್ಯಾಟ್ನೆಲ್ಲ ಕ್ಲಿಯರ್ ಮಾಡಿರ್ತೇವೆ. ಅಂದರೆ ಫೈನಲಿ ಅಬ್ನಾರ್ಮಲಿಂದ ನಾರ್ಮಲ್ ಅನ್ನೋದು ನಾವು ಕೊಡಲಾಗಿರುತ್ತೆ. ಇವಾಗ ಅವ್ರ ಜವಾಬ್ದಾರಿ ಏನಿರುತ್ತೆ ಅಂದರೆ, ನೀವು ಡಯಟ್ ಎಕ್ಸಸೈಸ್ ಬಗ್ಗೆ ನೀವು ಕೇಳ್ತಾ ಇದ್ರೆ ಏನಿರಬೇಕು ಸರ್ಜರಿ ಆದಮೇಲೆ ಅಂತ. ಸೊ ನಾವು ಮತ್ತು ಇದನ್ನು ಲೈಪೋಸಕ್ಷನ್ ಏನು ಹೇಳಿದೆ ಅಂದರೆ ಬರ್ಡನ್ ರೆಡ್ಯೂಸಿಂಗ್ ಟೆಕ್ನಿಕ್. ಅಂದರೆ ಇದು ಕಂಪ್ಲೀಟಾಗಿ ಅದು ಕ್ಲಿಯರ್ ಮಾಡುತ್ತೆ ಅಂತಲ್ಲ. ಸೊ ಆಲ್ಮೋಸ್ಟ್ ನಾವು ಬರ್ಡನ್ ಅನ್ನೋದನ್ನ 100 ಇರೋದನ್ನು ನಾವು ಆಲ್ಮೋಸ್ಟ್ 85ನ ಬರ್ಡನ್ನು ಕಡಿಮೆ ಮಾಡಿದ್ದೀವಿ. ಇನ್ನು 10 to 15% ಸ್ವಲ್ಪ ಫ್ಯಾಟ್ ಇದೆ. ಸೊ ಇದನ್ನು ಅವ್ರು ಏನು ಮಾಡಬೇಕು, ಮೇಂಟೈನ್ ಮಾಡಬೇಕು. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು, ಅದು ಎಕ್ಸ್ಪ್ಯಾಂಡ್ ಆಗದಿರುತ್ತೆ. ಸೊ ಅದಕ್ಕೆ ಹೇಗೆ ಅಂತ ಹೇಳಿದ್ರೆ ಡಯೆಟ್ಟು ಮತ್ತು ಎಕ್ಸಸೈಸ್. ಇಲ್ಲಿ ನಾವು ಪ್ರಾಕ್ಟಿಕಲಿ ಮ್ಯಾನೇಜಬಲ್ ಸಿಚುವೇಶನನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ. ಅಂದರೆ ಮುಂಚೆ ಅವ್ರಿಗೆ ಅಷ್ಟೊಂದು ಒಬೆಸಿಟಿ ಇದ್ದಾಗ 2 hours 3 hours ಎಕ್ಸಸೈಸ್ ಮಾಡಬೇಕಿತ್ತು, ಅಷ್ಟೊಂದು ಬೇಡ. ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್ ಏನೇ ಇರ್ಬೋದು ಡೈಲಿ ಫಾರ್ ಎನರ್ಜಿ ರೀಸನ್ಸ್ಗೆ ಮತ್ತು ಮೇಂಟೆನೆನ್ಸ್ ರೀಸನ್ಗೆ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸು. ಇನ್ನು ಬ್ಯಾಲೆನ್ಸ್ಡ್ ಡಯಟ್, ಅಫ್ಕೋರ್ಸ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ನಾವು ಇವಾಗ ನಮಗಿನ್ನ ಚೆನ್ನಾಗಿ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದರೆ ಇಂಟರ್ನೆಟ್ ಇನ್ಫಾರ್ಮೇಷನಲ್ಲಿ ಎಲ್ಲರೂ ಅವ್ರಿಗೆ ಐಡಿಯಾ ಇರುತ್ತೆ. ಅಂದರೆ ಪ್ರೋಟೀನ್ ಹೆಚ್ಚಿಗೆ ತಗೋಬೇಕು, ಅಥವಾ ಒಂದು 60% ಆಫ್ ದ ಡಯೆಟ್ಟು ಒಂದು ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು. ಸೊ ಒಂದು 20% ಮಾತ್ರ ಫ್ಯಾಟ್ ಇರಬೇಕು, ಅಥವಾ 20% ಕಾರ್ಬೋಹೈಡ್ರೇಟ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರಬೇಕು ಅನ್ನೋದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ ಬ್ಯಾಲೆನ್ಸ್ ಡಯಟನ್ನು ಫಾಲೋ ಮಾಡೋದು, ಮತ್ತು ಈ ಒಂದು ಹಾಫ್ ಆನ್ ಅವರ್ ಎಕ್ಸಸೈಸ್. ಯಾಕಂದರೆ ಹಾಫ್ ಆನ್ ಅವರ್ ಎಲ್ಲರೂ ಮಾಡ್ಬೋದು. ಇವಾಗ ನಾವು ರೆಡ್ಯೂಸ್ ಮಾಡೋದೇ ಎಲ್ಲರಿಗೂ ಕಷ್ಟ, ಆದರೆ ಮೇಂಟೈನ್ ಮಾಡೋದು ಈಸಿ. ಸೊ ಹಾಗಾಗಿ ನಾವು ಅವ್ರಿಗೆ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಒಂದು ಅಫ್ಕೋರ್ಸ್ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿರ್ತೀವಿ. ಆಲ್ರೆಡಿ ಫಾಲೋ ಮಾಡ್ತಾ ಇರ್ತಾರೆ ಕೆಲವರು. ಇಲ್ಲದೇ ಇರೋರಿಗೆ ನಾವು ಅಫ್ಕೋರ್ಸ್ ಇದನ್ನು ನೀವು ಮೇಂಟೈನ್ ಮಾಡೋ ಅವಶ್ಯಕತೆ ಇರುತ್ತೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನಾವು ಇವಾಗ ಏನಾಗುತ್ತೆ ಅಂದರೆ, ನಾವು ಮಾಡಿರೋ ಒಂದು ಲೈಪೋಸಕ್ಷನ್ ಜಾಗದಲ್ಲಿ ಖಂಡಿತ ಯಾವತ್ತೂ ಅದು ವಾಪಸ್ ಬರೋಲ್ಲ ಫ್ಯಾಟು. ಆದರೆ ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ, ಬೇರೆ ಕಡೆ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ. ಅಂದರೆ ತೈಸಲ್ಲಿ ನಾವು ಅಬ್ಡೋಮನಲ್ಲಿ ತೆಗೆದಿರೋ ತೈಸಲ್ಲಿ ಬರ್ಬೋದು, ಆರ್ಮ್ಸಲ್ಲಿ ಬರ್ಬೋದು. ಸೊ ನಾವು ಕೊಟ್ಟಿರೋ ಒಂದು ಪರ್ಮನೆಂಟಾಗಿ ಇದ್ದು ಬೇರೆ ಕಡೆನೂ ಅವರಿಗೆ ಫ್ಯಾಟ್ ಅಕ್ಯುಮುಲೇಟ್ ಆಗದೇ ಇರಲಿ ಅಂತ ಈ ರೀತಿ ಡಯಟ್ ಮತ್ತು ಎಕ್ಸಸೈಸ್ ಬಗ್ಗೆ ಕೆಲವು ಅಡ್ವೈಸ್ಗಳನ್ನ ಕೊಡಲಾಗುತ್ತೆ. ಈಗ ಲೈಪೋಸಕ್ಷನ್ ಬಗ್ಗೆ ಎಲ್ಲನೂ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ರಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಈಗ ನೀವು ಕೊಬ್ಬನ್ನು 100% ತೆಗಿಯಲ್ಲ ಅಂತ ಹೇಳಿದ್ರಿ. ಬೊಜ್ಜನ್ನು ಒಬ್ಬ ಮನುಷ್ಯನಲ್ಲಿ ಒಂದಿಷ್ಟು ಪರ್ಸೆಂಟೇಜ್ 15 ಅಥವಾ 20% ಬೇಕೇ ಬೇಕು ಅಂತ ಹೇಳಿದ್ರಿ. ಈಗ ಕಾಮನ್ ಆಗಿ ಈ ಯಾವ ಏಜ್ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಬ್ಬಿರಬೇಕು, ಅಂದರೆ ಬೊಜ್ಜನ್ನೋದು ಇರಬೇಕು ಅಂತ? ಅಲ್ಲ, ಇದು ಒಂದೊಂದು ಏನಂದರೆ, ಕೆಲವರು ಮಸ್ಕ್ಯುಲರ್ ಆಗೂ ಇರ್ತಾರೆ ಬಿಡಿ. ಅದನ್ನು ಅಂದರೆ ಹೇಳಿದ್ರೆ ಈ ಆಲ್ಮೋಸ್ಟ್ ಆ 15-10% ಫ್ಯಾಟನ್ನು ಕೂಡ ಚೆನ್ನಾಗಿ ಕರಗಿಸ್ಬಿಟ್ಟಿರ್ತಾರೆ. ಸೊ ಅವ್ರು ಮಸ್ಕ್ಯುಲರ್ ಆಗಿರ್ತಾರೆ. ಅಂದರೆ ಕೆಲವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಆ ಬಾಡಿನ ಅವ್ರ ಒಂದು ಶೇಪ್, ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅದು ಬಾಡಿ ಒಂದು ಶೇಪ್ ಈ ಥರ ನಾವು ತೊಗೊಳ್ಬೇಕು, ಒಂದು ಮಸ್ಕ್ಯುಲರ್ ಆಗಿರಬೇಕು ಅಂತ ಹೇಳಿ. ಮಸ್ಕ್ಯುಲಾರ್ ಅಂತ ಹೇಳಿದ್ರೆ ಈವನ್ ಆ 10 to 20% ಫ್ಯಾಟೂ ಇರಲ್ಲ ಅಂತ. ಸೊ ಅಂದರೆ ನೀಟಾಗಿ ಮಸಲ್ ವಿಸಿಬಿಲಿಟಿ ಇರುತ್ತೆ. ಸೊ ಅಂದರೆ ನಮಗೆ ಈ 10 to 50% ಬೇಕೇ ಬೇಕು ಅಂತ ಅಲ್ಲ, ಬಟ್ ಎಸ್ಪೆಷಲಿ ಫೀಮೇಲ್ಸ್ಗೆ ಇರ್ಬೋದು ಅಥವಾ ಯಾರಿಗೇ ಆಗಲಿ ಆ ಒಂದು ಸ್ಮೂತ್ ಒಂದು ಲುಕ್ಕಿಗೆ, ಅದೊಂದು ಸಾಫ್ಟ್ನೆಸ್ಸಿಗೆ ಸೊ ಒಂದು ಸ್ವಲ್ಪ 10 to 15% ಫ್ಯಾಟ್ ಇರೋದು ಓಕೆನೇ. ಬಟ್ ಅದು ಕಡಿಮೆ ಮಾಡಿದ್ರೂ ಓಕೆ, ಅಥವಾ ಅಟ್ಲೀಸ್ಟ್ ಅಷ್ಟು ಮೇಂಟೈನ್ ಮಾಡಿದ್ರೂ ಓಕೆ. ಎನಿಥಿಂಗ್ ಎಕ್ಸಸ್ ಇಸ್ ಒನ್ಸ್ ಅಗೇನ್ ಒಬೆಸಿಟಿ. ಸೊ ಆ ಥರ ಇರುತ್ತೆ. ಓಕೆ, ಅಂದರೆ ಇಷ್ಟೇ ಏಜ್ ಕ್ಯಾಟಗರಿಗೆ ಇಷ್ಟು ಇರಲೇಬೇಕು ಅಂತ ಏನು ಮ್ಯಾಂಡೇಟ್ರಿ ಇಲ್ಲ, ಆ ಥರ ನಮ್ಮಲ್ಲಿ ಎಲ್ಲೂ ಇರೋದಿಲ್ಲ ಆ ಥರ. ಸೊ ಒಂದು ಈ ಥರ ಕೆಲವು ಯೋಚನೆ ಮಾಡ್ತಾ ಇರ್ತಾರೆ. ಅಂತ ಹೇಳಿದ್ರೆ ಈ ಹೈಟಿಗೆ ಈ ವೇಟ್ ಇರಬೇಕು ಅನ್ನೋದು ಕೂಡ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ.
ಸೊ ನಾನು ಒಂದು 5-10 ಇದ್ದೀನಿ. ಸೊ ನನಗೆ ಒಂದು ಆವ್ರೇಜ್ ಒಂದು 75 ಮೇಂಟೈನ್ ಮಾಡಬೇಕು ಅಂತಲೇ ಕೆಲವು ಟಾರ್ಗೆಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ನಮ್ಮ ಪ್ರಕಾರ ಅಥವಾ ಸೈಂಟಿಫಿಕಲಿ ಪ್ರಕಾರ ಅದು ಸರಿಯಲ್ಲ ಅಂತ ಹೇಳ್ಬೋದು. ಇವಾಗ 5.10 ಇರೋರೆ ಒಂದು ಮಸ್ಕ್ಯುಲರ್ ಆಗಿದ್ದಾಗ ಲೈಕ್ ಬಾಡಿ ಬಿಲ್ಡರ್ಸ್ ಅಂತ ಇಟ್ಕೊಳ್ಳೋಣ. ಸೊ ಅವರು 120 kgs ಇರ್ತಾರೆ. ಸೊ ನಾವು ಅವ್ರದ್ದು ಅನ್ಹೆಲ್ದಿ ಬಾಡಿ ಅಥವಾ ಅನ್ಹೆಲ್ದಿ ಪರ್ಸನ್ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಸೊ ಇಲ್ಲಿ ಅದೇನು ಕಾನ್ಸೆಪ್ಟ್ ಇದೆ ಹೈಟಿಗೆ ಇಷ್ಟು ವೇಟ್ ಅನ್ನೋದು ದಟ್ ಈಸ್ ನಾಟ್ ಕರೆಕ್ಟ್ ಅಂತ ಓವರಾಲ್ ಆಗಿ ಹೇಳ್ಬೋದು. ಅದೊಂದು ರಫ್ ರೆಫರೆನ್ಸ್ ಅಂತ ಹೇಳ್ಬೋದು ಅಷ್ಟೇ ಹೊರತು ಆ ಸ್ಟ್ರಿಕ್ಟ್ ರಿಜಿಡ್ ಒಂದು ಗೈಡೆನ್ಸ್ ಅಂತ ನಾವು ಹೇಳೋಕ್ಕಾಗಲ್ಲ. ಅಷ್ಟೇ ಇದ್ರೆ ನಮಗೆ ಕರೆಕ್ಟ್ ಆಗಿರುತ್ತೆ, ನಾವು ಹೆಲ್ತಿ ಆಗಿರ್ತೀವಿ ಅಂತ ಕೆಲವರು ಅನ್ಕೊಂಡ್ಬಿಡ್ತಾರಲ್ಲ. ಇಲ್ಲ ಅದು ಡೆಫಿನೆಟ್ಲಿ ಆ ರೀತಿ ಇರಲ್ಲ. ಸೊ ಅಫ್ಕೋರ್ಸ್ ಓವರಾಲ್ ಒಂದು ಬಾಡಿ ಒಂದು ಕಾಂಟೂರ್ಡ್ ಆಗಿರಬೇಕು, ಶೇಪಲ್ಲಿ ಇರಬೇಕು, ಯಾವುದೇ ಎಕ್ಸಸ್ ಫ್ಯಾಟ್ ಇರಬಾರದು ಅನ್ನೋದು ಇಂಪಾರ್ಟೆಂಟು. ನಾಟ್ ಓನ್ಲಿ ಔಟ್ಸೈಡ್ ಬಟ್ ಆಲ್ಸೋ ಇನ್ಸೈಡ್ ದ ಬಾಡಿ, ಲೈಕ್ ಅಂದರೆ ಫ್ಯಾಟಿ ಲಿವರ್ ಇರ್ಬೋದು ಅಥವಾ ಬೇರೆ ಕೆಲವು ಹೆಚ್ಚಿಗೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದನ್ನು ಬ್ಲಡ್ಡಲ್ಲಿ. ಸೊ ಆ ರೀತಿಯೂ ಎಲ್ಲ ವಿಚಾರಗಳಲ್ಲೂ ನಾವು ಯೋಚನೆ ಮಾಡಿಕೊಂಡು ಆ ಒಂದು ಹೆಲ್ದಿಯಾಗಿ ಇರಬೇಕು. ಫ್ಯಾಟನ್ನು ಆಲ್ಮೋಸ್ಟ್ ಮಿನಿಮಮ್ ಆಗಿ ಇಟ್ಕೋಬೇಕು ಅನ್ನೋದಿರುತ್ತೆ. ಫ್ಯಾಟ್ ನಿಲ್ ಅಂತ ಅಲ್ಲ, ಫ್ಯಾಟ್ 0 ಅಂತ ಯಾವತ್ತೂ ಡಯಟಲ್ಲಿ ಇರಬಾರ್ದು. ದಟ್ ಈಸ್ ಆಲ್ಸೋ ರಾಂಗ್. ಅದು ಈ ಥರ ಬ್ಯಾಲೆನ್ಸ್ ಡಯಟ್ ಇಟ್ಕೊಂಡು ಬ್ಯಾಲೆನ್ಸ್ಡ್ ಬಾಡಿ ಒಂದು ಸ್ಟ್ರಕ್ಚರ್ನ ಇಟ್ಕೊಳ್ಳೋದು ಅಬ್ಸಲ್ಯೂಟ್ಲಿ ಫೈನ್. ಅಂದರೆ ಅದು ಅವ್ರವ್ರ ಹೈಟಿಗೆ ಒಂದು ಹೆಲ್ದಿ ಬಾಡಿ ಇರಬೇಕು ಅನ್ನೋದು ಇಂಪಾರ್ಟೆಂಟು, ಅಷ್ಟೇನೇನಿಲ್ಲ. ಸರ್, ಲೈಫೋಸೆಕ್ಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಆ್ಯಂಡ್ ಅದಕ್ಕೆ ಇನ್ನೊಂದಷ್ಟು ವಿಚಾರಗಳನ್ನು ಆ್ಯಡ್ ಆನ್ ಮಾಡೋದಾದರೆ, ಲೈಫೋಸೆಕ್ಷನ್ ಆದ ನಂತರ ಯಾವ ರೀತಿ ನಾವು ರಿಕವರ್ ಆಗಬೇಕು ಆ್ಯಂಡ್ ಹಾಗೆಯೇ ಲೈಫೋಸೆಕ್ಷನ್ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಅಂದರೆ ಲೈಫೋಸೆಕ್ಷನ್ ಅದು ಪರ್ಮನೆಂಟ್ ಸೊಲ್ಯೂಷನ್ನು. ಇದು ಹೇಗೆ ನಾವು ಜಸ್ಟ್ ಓವರಲಾಗಿ ಹೇಳ್ತಾ ಇದ್ದೀವಿ ಅಂತಲ್ಲ, ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಇದನ್ನು ನಾವು ಫಿಸಿಕಲಿ ಕೂಡ ಟೆಸ್ಟ್ ಮಾಡ್ಬೋದು ಅಂತ. ಸೊ ನಾವು ಲೈಪೋಸೆಕ್ಷನ್ ಮಾಡಿದ ಯಾವುದೇ ಪಾರ್ಟ್ಸನ್ನು ನಾವು ಅವರಿಗೆ ಫಸ್ಟ್ ಪಿಂಚ್ ಟೆಸ್ಟ್ ಅಂತ ಹೇಳಿದೆ ನಾನು. ಆ ಪಿಂಚ್ ಟೆಸ್ಟನ್ನು ಅವರು ಒಂದು 10 ವರ್ಷ ಬಿಟ್ಟು ಅದೇ ಪಿಂಚ್ ಟೆಸ್ಟ್ ಮಾಡಿದ್ರೆ ಆ ಭಾಗದಲ್ಲಿ ಅಥವಾ 20 ವರ್ಷ ಬಿಟ್ಟು ಮಾಡಿದ್ರು ಅಲ್ಲಿ ಅದೇ ಥರ ಪಿಂಚ್ ಇರುತ್ತೆ. ಅಂದರೆ ಎಕ್ಸ್ಟ್ರಾ ಫ್ಯಾಟ್ ಅಲ್ಲಿ ಅಕ್ಯುಮುಲೇಟ್ ಆಗೋದಿಲ್ಲ, ಪರ್ಮನೆನ್ಸಿ ಇರುತ್ತೆ. ಆದರೆ ಅವರಿಗೆ ಬೇರೆ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇದ್ದಾಗ ಸೊ ಅದ್ರ ಬಗ್ಗೆನೂ ಕೂಡ ಅವರು ಗಮನ ಈ ಲೈಪೋಸೆಕ್ಷನ್ ಮಾಡಿಸೋದ್ರಿಂದ ಅಲ್ಲೂ ಕೂಡ ರಿಸಲ್ಟ್ಸ್ ಇದ್ದೇ ಇರುತ್ತೆ. ಸೊ ಇದು ಒಂಥರ ಅಫ್ಕೋರ್ಸ್ ಸೈಂಟಿಫಿಕಲಿ, ಯಾಕಂದರೆ ನಾನು ಏನಕ್ಕೆ ಪರ್ಮನೆಂಟು ಅನ್ನೋದನ್ನು ಆಲ್ರೆಡಿ ಕೂಡ ಹೇಳಿದೆ. ಅಂದರೆ ನಾವು ಫ್ಯಾಟ್ ಸೆಲ್ಲನ್ನು ಈ ನಂಬರ್ಸನ್ನೇ ನಾವು ಕಡಿಮೆ ಮಾಡ್ತಾ ಇರೋದ್ರಿಂದ 85% ಕಡಿಮೆ ಮಾಡ್ತಾ ಇರೋದ್ರಿಂದ ಅಷ್ಟಾಗಿ ಅದು ಅಕ್ಯುಮುಲೇಟ್ ಆಗಲ್ಲ. ಇವನ್ ನೆಗ್ಲೆಕ್ಟ್ ಮಾಡಿದ್ರೂ ಕೂಡ ಅವ್ರ ದೇಹದ ಇನ್ನಿತರ ಭಾಗದಲ್ಲಿ ಅಕ್ಯುಮುಲೇಟ್ ಆಗ್ಬೋದೇ ವಿನಃ ನಾವು ಮಾಡಿರ್ತಕ್ಕಂತಹ ಒಂದು ದೇಹದ ಭಾಗದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದಿಲ್ಲ ಅನ್ನೋದು ಇರ್ತದೆ. ಇನ್ನು ಈ ಸರ್ಜರಿಯ ನಂತರ ಕೆಲವು ಆರೈಕೆ ಹೇಗಿರಬೇಕು ಅನ್ನೋದು, ಪೋಸ್ಟ್ ಆಪ್ ರಿಕವರಿ ಅಥವಾ ಆರೈಕೆ ಹೇಗಿರಬೇಕು ಅಂತ ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಯಾಕಂದರೆ ಅವರು ಕೂಡ ಅದನ್ನು ಸರ್ಜರಿ ಆದಮೇಲೆ ಪ್ಲ್ಯಾನ್ ಮಾಡ್ಕೋಬೇಕಲ್ಲ, ಎಷ್ಟು ದಿವಸ ನಾವು ರಜೆ ತೊಗೋಬೇಕು ಅಥವಾ ಎಷ್ಟು ದಿವಸ ಮನೇಲಿ ಇರಬೇಕು, ಆಮೇಲೆ ಯಾವಾಗ ಆಫೀಸ್ಗೆ ಹೋಗ್ಬೋದು, ಈ ರೀತಿ ಒಂದು ಯೋಚನೆಗಳಿರುತ್ತೆ. ಇದು ಹೇಗೆ ಅಂದರೆ ಇದು ರಿಕವರಿ ಯಾವತ್ತೂ ಸ್ಮೂತಾಗಿರುತ್ತೆ. ಅಂದರೆ ಫಸ್ಟ್ ಹೇಳ್ಬೇಕಂದ್ರೆ ಪೇನ್ ಪಾರ್ಟ್, ಎಲ್ಲರೂ ಯೋಚನೆ ಮಾಡೋದು ಪೇನ್ ಎಷ್ಟಿರುತ್ತೆ. ಇವಾಗ ನಾನು ಹೇಳ್ಬೋದು ಆಲ್ಮೋಸ್ಟ್ ಆಲ್ ಅದು ಮೈಲ್ಡ್ ಅಂತ ಹೇಳ್ಬೋದು, ಅಥವಾ ಸಮ್ಟೈಮ್ಸ್ ಅಷ್ಟು ಇರಲ್ಲ ಅಥವಾ ಮೈಲ್ಡ್ ಅಂತ ಹೇಳ್ಬೋದು. ಆ ಮೈಲ್ಡ್ ಅಥವಾ ಸೋರ್ನೆಸ್ ಅಂತ ಹೇಳ್ತೀವಿ. ಆ ಮೈಲ್ಡ್ ಆ ಪೇನು ಕೂಡ ನಾವು ಅಂದರೆ ನಮ್ಗೆ ಐಡಿಯಾ ಇರುತ್ತೆ ಎಷ್ಟು ಪೇನ್ ಇರ್ಬೋದು ಅಂತ. ಹಾಗಾಗಿ ಪೇನ್ ಕಿಲ್ಲರ್ಸ್ಗಳು ಟೆಂಪ್ರವರಿಯಾಗಿ 1 ವೀಕ್ 10 ಡೇಸು ಈ ರೀತಿಯಾಗಿ ಅದನ್ನು ಕವರ್ ಮಾಡಿರ್ತೇವೆ. ಸೊ ಹಾಗಾಗಿ ಅವ್ರಿಗೆ ಅಷ್ಟಾಗಿ ಕೂಡ ಆ ಪೇನ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ನಾವು ಎರಡನೇದಾಗಿ ನಾವು ಮೊಬಲೈಸೇಷನ್ ಅಂದರೆ ಸರ್ಜರಿಯಾಗಿ ನೀವು 3 to 4 ಡೇಸ್ ರೆಸ್ಟ್ ತೊಗೊಳ್ಳಿ, ಆ ರೀತಿ ಇರಲ್ಲ. ಸರ್ಜರಿ ಆಗಿದೆ ದಿವಸ ಸಂಜೆ ಕಡೆಯಿಂದನೇ ಅವರು ಸ್ವಲ್ಪ ಓಡಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಅದು. ಅವಾಗ ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ರಿಕವರಿನೂ ಕೂಡ ಫಾಸ್ಟರಾಗಿರುತ್ತೆ ಅವ್ರಿಗೆ. ಸೊ ಅದಾದಮೇಲೆ ಕೂಡ ನೆಕ್ಸ್ಟ್ ದಿವಸದಿಂದ ಫುಡ್ಡು ಕೂಡ ನಾರ್ಮಲ್ ಆಗಿರುತ್ತೆ. ಆಮೇಲೆ ಅವರು ಅಂದರೆ ಸ್ವಲ್ಪ ನಾವು ವಾಕಿಂಗ್ ಮಾಡಿ ಅಂತ ಹೇಳ್ತೀವಿ ಮನೆಯಲ್ಲೇ. ಸೊ ಮನೆಯಲ್ಲೇ ಅವರು ವಾಕ್ ಮಾಡ್ತಾ ಇರಬೇಕು ಆಗಾಗ ವಾಕ್ ಮಾಡ್ತಾ ಇರಬೇಕು. ಫುಡ್ಡು ನಾರ್ಮಲಾಗಿ ತೊಗೊಳ್ಬೋದು ಅನ್ನೋದಿರುತ್ತೆ. ಸೊ ಅದರಲ್ಲಿ ವ್ಯತ್ಯಾಸನೂ ಕೂಡ ಇರೋಲ್ಲ, ಅಂದರೆ ವೆಜ್ಜು ನಾನ್ ವೆಜ್ಜು ಆ ಥರ ಇರೋಲ್ಲ. ಅದು ಸೇಮ್ ಬ್ಯಾಲೆನ್ಸ್ ಡಯಟ್ ಪ್ರಿನ್ಸಿಪಲ್ಸ್ ಎದ್ದೇ ಇರುತ್ತೆ. ಜೊತೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಹಣ್ಣುಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ರಿಕವರಿಗೆ ಹೆಲ್ಪ್ ಆಗುತ್ತೆ ಅಂತ ಒಂದು. ಮತ್ತು ಪ್ರೋಟೀನ್ ರಿಚ್ ಡಯಟ್ ಇರೋದ್ರಿಂದ ರಿಕವರಿನೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಕೆಲವೊಂದು ಈ ರೀತಿ ಅಡ್ವೈಸ್ಗಳನ್ನೂ ಕೂಡ ಮಾಡಲಾಗುತ್ತೆ. ಸೊ ಅವ್ರಿಗೆ ನಾವು ಪ್ರೆಷರ್ ಗಾರ್ಮೆಂಟ್ ಅಂತ ಕೊಡ್ತೀವಿ, ಅಂದರೆ ಕಂಪ್ರೆಷನ್ ಗಾರ್ಮೆಂಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಅಬ್ಡಮನ್ ನಾವು ಲೈಪೋಸೆಕ್ಷನ್ ಮಾಡಿದಾಗ ಆ ಒಂದು ಈ ಅಬ್ಡಮನಲ್ ಬೆಲ್ಟ್ ಅಂತ ಇರುತ್ತೆ. ಸೊ ಅದನ್ನು ಅವ್ರು ಹಾಕ್ಕೊಳ್ಳಿ ಅಂತ ಹೇಳ್ತೀವಿ. ಅಂತ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆ ಸ್ವೆಲ್ಲಿಂಗನ್ನು ಕಂಟ್ರೋಲಲ್ಲಿ ಇರಲಿ ಅಂತ ಹೇಳಿ ಒಂದು 3 ವೀಕ್ಸು 1 ಮಂತು ಅಥವಾ 1.5 ಮಂತ್ಸ್ ಡಿಪೆಂಡಿಂಗ್ ಅಪಾನ್ ದ ಸಿವಿಯಾರಿಟಿ ಮೇಲೆ ನಾವು ಅದನ್ನು ಅಡ್ವೈಸ್ ಮಾಡಿರ್ತೀವಿ.
ಅದು ಒಂದು ಹಾಕ್ಕೊಳ್ಬೋದು. ಸೊ ಅದೊಂದು ಇದಿರುತ್ತೆ, ಪ್ರೆಷರ್ ಗಾರ್ಮೆಂಟ್ ಇರುತ್ತೆ. ಸಮ್ಟೈಮ್ಸ್ ಈ ವೆಲ್ಕ್ರೋ ಬೆಲ್ಟ್ಸ್ ಇರುತ್ತೆ, ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ಸ್, ಆ ಥರದ್ದು ಕೆಲವು ಇರ್ತವೆ, ಅದನ್ನು ಯೂಸ್ ಮಾಡೋದು. ಯಾಕಂದರೆ ಅಷ್ಟಾಗಿ ಅವ್ರಿಗೆ ವಿಸಿಬಿಲಿಟಿ ಇರೋಲ್ಲ, ಇವನ್ ಬಟ್ಟೆ ಮೇಲೆ ಅಷ್ಟಾಗಿ ಕಾಣಿಸಲ್ಲ ಅದು. ಸೊ ಪ್ರೆಷರ್ ಗಾರ್ಮೆಂಟ್ ಒಂದು. ಸೊ ಅದಾದಮೇಲೆ ಕೆಲವು ಫಾಲೋಅಪ್ಸ್ಗಳಿರುತ್ತೆ. ಸೊ ಅಂದರೆ 3ನೇ ದಿವಸಕ್ಕೆ ಒಂದು ಫಾಲೋಅಪ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೆ, ಒಂದು ಸಣ್ಣ ಸಣ್ಣ ಹೋಲ್ಗಳನ್ನು ಮಾಡಿರ್ತೀವಿ ಅಂತ. ಸೊ ಆ ಹೋಲ್ಗಳನ್ನು ನಾವು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಅಂದರೆ ಆಲ್ಮೋಸ್ಟ್ ಅದು ಕ್ಲೋಸ್ ಆಗಿಬಿಡುತ್ತೆ 2 to 3 ಡೇಸಲ್ಲಿ. ಸೊ ಅದಕ್ಕೆ ನಾವು ವಾಟರ್ ಪ್ರೂಫ್ ಪ್ಲಾಸ್ಟರ್ ಹಾಕ್ತೀವಿ. ಸೊ ಅದಾದಮೇಲೆ ಅವ್ರು ನಾರ್ಮಲಾಗಿ ಸ್ನಾನ ಮಾಡ್ಬೋದು. ಸೊ ಮೋರ್ ಆರ್ ಲೆಸ್ ಈವನ್ ಸಮ್ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ದವ್ರಿಗೆ ನಾವು ನೆಕ್ಸ್ಟ್ ದಿವಸದಿಂದನೇ ಬೇಕಾದ್ರೆ ನೀವು ಮಾಡಬಹುದು ಅಂತ ಹೇಳಿರ್ತೀವಿ. ಮಾಡಲೇಬೇಕು ಅಂತಲ್ಲ, ಮಾಡಬಹುದು. ನಿಮ್ಗೆ ಅಂದರೆ ಅವರಿಗೆ ಆಬ್ಲಿಗೇಷನ್ಸ್ ಇದ್ದರೆ, ಅಷ್ಟಾಗಿ ರಜಾ ಸಿಗ್ತಾ ಇಲ್ಲ ನಮಗೆ ಕಂಟಿನ್ಯೂ ಮಾಡಬೇಕು ಅನ್ನಂಗಿದ್ರೆ ಮಾಡಬಹುದು. ಆಫ್ಲೈನ್ ವರ್ಕ್ ಅಂತ ಇದ್ದರೆ, ಅಂದರೆ ಅವ್ರು ಆಫೀಸ್ಗೆ ಹೋಗಬೇಕು ಅಂತ ಬಂದಾಗ 4th ಡೇ ಅಥವಾ 5th ಡೇಯಿಂದ ಡೆಫಿನೆಟ್ಲಿ ಅವರು ಟ್ರಾವೆಲ್ ಮಾಡ್ಬೋದು, ಆಫೀಸ್ಗೆ ಹೋಗ್ಬೋದು, ನಾರ್ಮಲಾಗಿರ್ಬೋದು. ರೊಟೀನ್ ಲೈಫ್ ಅಂತೀವಿ ಅದಕ್ಕೆ. ಸೊ ರೊಟೀನ್ ಲೈಫಲ್ಲಿ ಇನ್ವಾಲ್ವ್ ಆಗ್ಬೋದು ಅವರಲ್ಲಿ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು 10th ಡೇ ನಾವು ಫಾಲೋಅಪಿಗೆ ಬರೋಕ್ಕೆ ಹೇಳ್ತೀವಿ. ಆ ಟೈಮಲ್ಲಿ ನಾವು ವಾಟರ್ ಪ್ರೂಫ್ ಪ್ಲಾಸ್ಟರ್ ಹಾಕಿರ್ತೀವಲ್ಲ ಅದನ್ನು ತೆಗಿತೇವೆ. ಸೊ ತೆಗೆದಾಗ ಆಲ್ಮೋಸ್ಟ್ ಆ ಹೋಲ್ಸ್ಗಳು ಕೂಡ ಹೀಲ್ ಆಗಿರುತ್ತೆ. ಸೊ ಅದು ಹೀಲ್ ಆದಮೇಲೆ ನಾವು ಅವ್ರಿಗೆ ಈ ಮಸಾಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಲಿಂಫ್ಯಾಟಿಕ್ ಮಸಾಜ್ ಅಂತ ಇರುತ್ತೆ. ಇದು ಏನಕ್ಕೆ ಅಂದರೆ ನಾವು ಈ ಲೈಪೋಸೆಕ್ಷನ್ ಮಾಡಿದಾಗ ಫ್ಯಾಟಿನ ಜೊತೆಯಲ್ಲಿ ಈ ಡ್ರೈನೇಜ್ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮು ಕೂಡ ಸ್ವಲ್ಪ ತೊಂದರೆ ಆಗಿರುತ್ತೆ. ಬಟ್ ಅದು ವಾಪಸ್ ರಿಕವರಿ ಆಗುತ್ತೆ ವಿತಿನ್ 2 ವೀಕ್ಸಲ್ಲೋ 3 ವೀಕ್ಸಲ್ಲೋ ಅದು ಅಥವಾ 1 ಮಂತಲ್ಲಿ ಅದು ರಿಕವರ್ ಆಗಿಬಿಡುತ್ತದೆ. ಸೊ ಅಲ್ಲಿಯ ತನಕ ಆ ಒಂದು ಕೇರ್ ತೊಗೋಬೇಕಲ್ಲ, ಅಲ್ಲಿ ಫ್ಲೂಯಿಡ್ ಅಕ್ಯುಮುಲೇಟ್ ಆಗಬಾರ್ದು. ಸೊ ಸ್ವೆಲ್ಲಿಂಗ್ ಕಂಟ್ರೋಲ್ ಇರಲಿ ಅಂಥೇಳಿ ನಾವು ಮಸಾಜ್ ಕೂಡ ನಾವು ಮಾಡ್ಲಿಕ್ಕೆ ಹೇಳ್ತೀವಿ. ಅವರೇ ಮಾಡ್ತಕ್ಕಂಥದ್ದು, ಯಾವುದೇ ಮಸಾಜ್ ಸೆಂಟ್ರಿಗೆ ಹೋಗಬೇಕು ಅನ್ನೋದೇನಿಲ್ಲ. ಸೆಲ್ಫ್ ಕೇರ್, ಸೆಲ್ಫ್ ಮಸಾಜ್ ಅಂತಲೇ ಹೇಳ್ತೀವಿ. ಒಂದು ಬೆಳಗ್ಗೆ ಒಂದು 5-10 ನಿಮಿಷ, ಸಾಯಂಕಾಲ ಒಂದು 5-10 ನಿಮಿಷ ಈ ಒಂದು ಕೊಬ್ಬರಿ ಎಣ್ಣೆನ ಅಥವಾ ಯಾವುದೋ ಒಂದು ಆಯಿಲನ್ನು ಯೂಸ್ ಮಾಡಿಕೊಂಡು, ಆಲ್ಮಂಡ್ ಆಯಿಲ್ ಇರ್ಬೋದು, ಸೊ ಅದನ್ನು ಯೂಸ್ ಮಾಡಿಕೊಂಡು ಅವರೇ ಸೆಲ್ಫ್ ಮಸಾಜ್ ಮಾಡ್ಕೊಳ್ತಾರೆ. ಆಯಿಲ್ನ ಬಿಸಿ ಮಾಡಬೇಕಾ ಆ ಥರ? ಇಲ್ಲ, ಏನಿಲ್ಲ, ನಾರ್ಮಲ್. ಇದೇನಂದರೆ ಲೈಕ್ ಅದು ಮೀಡಿಯಾ ಅಂದರೆ ಸ್ವಲ್ಪ ಫ್ರಿಕ್ಷನ್ ಕಡಿಮೆ ಇರಲಿ, ಫ್ರಿಕ್ಷನ್ ಲೆಸ್ ಇರಲಿ ಅನ್ನೋದಕ್ಕೆ ಅಷ್ಟೇ. ಬೇರೆ ಇನ್ಯಾವುದೋ ರೀಸನ್ ಇರಲ್ಲ ಅದಕ್ಕೆ. ಸೊ ಅಂದರೆ ಡ್ರೈ ಮಾಡಿದಾಗ ಸ್ವಲ್ಪ ಫ್ರಿಕ್ಷನ್ ಇರುತ್ತೆ, ಪೇನ್ ಆಗುತ್ತೆ ಅಂತ. ಬಟ್ ಆಯಿಲ್ ಇದ್ದಾಗ ಅದು ಸ್ಲಿಪ್ಪರಿ ಇರುತ್ತಲ್ಲ, ಅದು ಸ್ವಲ್ಪ ಮಸಾಜ್ ಆಗುತ್ತೆ, ಪ್ಲಸ್ ಪೇನ್ ಇರಲ್ಲ ಅನ್ನೋದಕ್ಕೆ ನಾವು ಅದನ್ನು ಹೇಳ್ತೀವಿ. ಸೊ ಎನಿ ಆಯಿಲ್ ಈಸ್ ಫೈನ್ ಅಂತ ನಾವು ಹೇಳ್ತೀವಿ. ಸೊ ಆಯಿಲ್ ಮಸಾಜು, ಸೆಲ್ಫ್ ಮಸಾಜು, ಅದಾದಮೇಲೆ ಅವ್ರು ಸ್ನಾನ ಮಾಡ್ಬೋದು. ಸೊ ಅದೇ ರೀತಿ ಸಾಯಂಕಾಲ ಒಂದು 2 times a day, ಒಂದು 10 minutes ಈಚ್ ಆ ಥರ ಹಂಗೆಲ್ಲ ಮಾಡ್ಕೊಳ್ಳೋದು. ಅಂದರೆ ಫಾರ್ ಎಕ್ಸಾಂಪಲ್ ಅದೊಂದು 1 month ಅಥವಾ 2 monthsಗೆ ನಾವು ಡಿಪೆಂಡಿಂಗ್ ಅಪಾನ್ ದ ಸಿವಿಯಾರಿಟಿ ನಾವು ಅಡ್ವೈಸ್ ಮಾಡ್ತೇವೆ. ಸೊ ಅದನ್ನು ಕೂಡ ಅವ್ರು ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ ಅವ್ರು ಕೇಳೋದೇನು ಅಂದರೆ, ಯಾವಾಗ ನಾವು ಎಕ್ಸಸೈಸ್ ಮಾಡ್ಬೋದು, ಯಾವಾಗ ಜಿಮ್ಗೆ ಹೋಗ್ಬೋದು ಅಂತ. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಬಟ್ ಅದು ಇದ್ರೂ ಅವ್ರಿಗೆ ಅದು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಲ್ಲ, ಬಟ್ ಅಭ್ಯಾಸ ಇರುತ್ತೆ ಅವ್ರಿಗೆ. ಸೊ ಅಷ್ಟೇ ಅವ್ರಿಗೆ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಅವ್ರಿಗೆ ನಾವೇನು ಹೇಳೋದು ಅಂದರೆ, ಅಫ್ಕೋರ್ಸ್ ಆಫ್ಟರ್ 1 month ಆಗಿದ ಮೇಲೆ ಅವರು ಜಿಮ್ಗೆ ಹೋಗ್ಬೋದು, ಎಕ್ಸಸೈಸ್ ಮಾಡ್ಬೋದು, ಎಲ್ಲ ಥರದ ಆ್ಯಕ್ಟಿವಿಟೀಸು ಮಾಡ್ಬೋದು. ಏನೋ ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ಆ್ಯಕ್ಟಿವಿಟೀಸು ಮಾಡ್ಬೋದು ಅವರು. ಸೊ ಮೋರ್ ಆರ್ ಲೆಸ್ ಇವಾಗ ನಾವು ಟೆಂಪ್ರವರಿ ರಿಕವರಿ ಇಶ್ಯೂಸ್ ಅಂತ ಕೆಲವು ಇರ್ತದೆ. ಅಂದರೆ ಸ್ವಲ್ಪ ಸ್ವೆಲ್ಲಿಂಗು, ಸ್ವಲ್ಪ ಹಾರ್ಡ್ನೆಸ್ಸು, ಮತ್ತು ಒಂದು ಸ್ವಲ್ಪ ಈ ನಮ್ನೆಸ್ ಅಂತ ಹೇಳ್ತೀವಿ, ಸೆನ್ಸೇಷನ್ ಸ್ವಲ್ಪ ಕಡಿಮೆ ಏರುಪೇರು ಅಂತ ಹೇಳ್ತೀವಿ. ಸೊ ಇದೆಲ್ಲನೂ ಕೂಡ ತಾನಾಗಿಯೇ ವಿತ್ ದ ಮಸಾಜ್ ಆ್ಯಂಡ್ ಪ್ರೆಷರ್ ಗಾರ್ಮೆಂಟಿಂದ ಒಂದು ವಿತಿನ್ 1 or 2 monthsಲ್ಲೇ ಅದನ್ನು ಆಲ್ಮೋಸ್ಟ್ ನಾರ್ಮಲ್ ಬರುತ್ತೆ. ಸಾಫ್ಟ್ನೆಸ್ ಇರುತ್ತೆ, ಸ್ಮೂತ್ನೆಸ್ ಇರುತ್ತೆ, ಮತ್ತು ಅದು ಆಫ್ಟರ್ ಕೇರ್ ಅಷ್ಟೊಂದು ಇರೋಲ್ಲ. ಆಮೇಲೆ ನಾರ್ಮಲಾಗಿ ಬಿಟ್ಬಿಡ್ಬೋದು, ಅದು ಪಾಡಿಗೆ ಅದು ನೀಟಾಗಿ ಅದು ಸ್ಮೂತ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ನಾರ್ಮಲ್ ನ್ಯಾಚುರಲ್ ಆಗೇ ಇರುತ್ತೆ, ಮೇಂಟೈನ್ ಆಗುತ್ತೆ ಹಾಗೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.